ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಡೆಯ ಕಾರ್ತಿಕ ಸೋಮವಾರ ಇರೋದ್ರಿಂದ ಎಲ್ಲ ಕಡೆಯೂ ಈಶ್ವರನ ದೇವರಿಗೆ ತುಂಬ ಪೂಜೆ ಮಾಡ್ತಾರೆ. ತುಂಬ ಎಲ್ಲ ಕಡೆ ಈಶ್ವರನದೇ ವಾರ ಆದ್ದರಿಂದ, ಮತ್ತು ಕಾರ್ತಿಕ ಮಾಸ ಅಂದ್ರೇ ಈಶ್ವರನ ವಾರ. ಹಂಗಾಗಿ ಕಾರ್ತಿಕ ಸೋಮವಾರ ಜೋರಿರುತ್ತೆ, ಎಲ್ಲ ಕಡೆ ದೀಪಗಳು ಹಚ್ತಾರೆ. ಹಂಗಾಗಿ ನಾವು ಇಲ್ಲಿ ಹಾಸನಲ್ಲಿರುವ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇತ್ತು. ಅಲ್ಲಿ ಅದು ಶಿವನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೂ ಅಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ಎಲ್ಲ ಭಕ್ತಾದಿಗಳು ಹೋದವ್ರಿಗೆಲ್ಲ ಒಂದೊಂದು ಲೋಟ ನೀರು ಕೊಟ್ಟು ಅಭಿಷೇಕ ಮಾಡಿಸ್ತಾಯಿದ್ರು. ಅದು ದುಡ್ಡಿತ್ತು, ₹100 ಒಬ್ಬರಿಗೆ. ಅಲ್ಲಿ ಭಟ್ರು ಒಂದು ಲೋಟ ನೀರು ಕೊಡ್ತಾರೆ. ಅದನ್ನ ಅಲ್ಲಿ ಹಾಕಿದ್ರೆ ಸೀದಾ ಹೋಗ್ಬಿಟ್ಟು ಪೈಪಲ್ಲಿ ಹೋಗ್ಬಿಟ್ಟು ಶಿವನ ಲಿಂಗದ ಮೇಲೆ ಬೀಳುತ್ತೆ. ಜಲಾಭಿಷೇಕ ಮಾಡ್ತಿದ್ರು. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಜನಗಳೆಲ್ಲ ತುಂಬ ರಶ್ ಇದ್ದರು. ಹಂಗಾಗಿ ನಮಗೆ ಹಾಕೋಕ್ಕಾಗಲಿಲ್ಲ. ಹಂಗೆ ನೆಕ್ಸ್ಟ್ ಇನ್ನೊಂದು ಸಲ ನಾವು ಅಭಿಷೇಕಕ್ಕೆ ಹಾಕಕ್ಕೆ ನೀರು ಸಿಗುತ್ತೆ ಅಂತ ಕಾಯ್ತಾ ನಿಂತಿದ್ವಿ. ಸಿಗಲಿಲ್ಲ, ತುಂಬ ಜನ ರಶ್ ಇತ್ತು. ಹಂಗಾಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ದೇವರಿಗೆ ಅಲ್ಲಿ ಆಚೆ ಕಡೆ ಬಂದ್ವಿ. ಆಚೆ ಕಡೆ ಅದು ಪುರಾತನ ದೇವಸ್ಥಾನ ಆದ್ದರಿಂದ ತುಂಬ ದೇವಸ್ಥಾನ ಸುತ್ತಮುತ್ತ ತುಂಬ ಜಾಗ ಇದೆ. ಅಲ್ಲಲ್ಲೇ ದೇವ್ರುಗಳು ಮೂಡಿದೆ. ಹಾಗೆ ಗಣಪತಿಗೆ ಅಲಂಕಾರ ಮಾಡಿದರು. ಗಣಪತಿ ಹತ್ರನೂ ದೀಪ ಎಲ್ಲ ಹಚ್ಚಿಟ್ಟಿದ್ರು. ಹಾಗೆ ಅಲ್ಲಿ ಈಶ್ವರನ ಕಂಬ ಇದೆ. ಈಶ್ವರನೂ ಕಲ್ಲಲ್ಲಿ ಮೂಡಿದೆ ಈಶ್ವರ. ಅದಕ್ಕೂ ಅಭಿಷೇಕ ಮಾಡಿದರು. ಹಾಗೆ ಇದು ಗಣಪತಿನೇ. ಎಲ್ಲ ಕಡೆಯೂ ಬೆಳಕು ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಎಲ್ಲ ದೀಪ ಹಚ್ತಾಯಿದ್ರು. ಅಲ್ಲೆಲ್ಲ ನಾವು ಒಂದು ರೌಂಡ್ ನಮಸ್ಕಾರ ಮಾಡ್ಕೊಂಬಂದ್ವಿ. ಮತ್ತು ಆ ಕಡೆ ಸುತ್ತಲೂ ಅಷ್ಟೇ, ಎಲ್ಲ ಕಡೆಯೂ ಸುತ್ತ ಅದು ದೊಡ್ಡ ಮರ ಇದೆ ಅಲ್ಲಿ. ಆ ಮರ ಸುತ್ತ ದೀಪ ಹಚ್ಚಿಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಲ್ಲಿ. ಕಡೆ ಕಾರ್ತಿಕ ಸೋಮವಾರ ಅಂದ್ರೇ ಅಷ್ಟು ಜಾಸ್ತಿ ಅಲಂಕಾರ ದೀಪಗಳು ಎಲ್ಲ ಮಾಡ್ತಾರೆ. ಎಷ್ಟು ಸೋಮವಾರ ಸಿಗುತ್ತೆ ಅಷ್ಟು ಸೋಮವಾರನೂ ಎಲ್ಲ ದೇವಸ್ಥಾನಗಳಿಗೂ, ಈಶ್ವರ ದೇವಸ್ಥಾನಗಳಿಗೆ ಹೋಗಿ ದೀಪ ಹಚ್ತಾರೆ. ದೀಪ ಹಚ್ಚೋಕ್ಕಾಗಲಿಲ್ಲ ಎಣ್ಣೆ ತಗೊಂಡೋಗಿ, ಬತ್ತಿ ತಗೊಂಡೋಗಿ ಅಲ್ಲಿ ದೀಪಗಳಿಟ್ಟಿರ್ತಾರೆ ದೇವಸ್ಥಾನಗಳಲ್ಲಿ, ಲೈನಿಗೆ ಜೋಡಿಸಿರ್ತಾರೆ. ಅದಕ್ಕೆ ನಾವು ಎಣ್ಣೆ ಮತ್ತು ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಬೋದು. ಇಲ್ಲ ಪ್ರತಿಯೊಬ್ಬರು ಅವ್ರವ್ರದ್ದು ಹರಕೆ ಮಾಡ್ಕೊಂಡಿರ್ತಾರೆ. ಇಲ್ಲಾಂದರೆ ಇಷ್ಟು ದೀಪ ಹಚ್ತೀನಿ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಅಲ್ಲೇ ಸಿಗುತ್ತೆ ದೀಪಗಳೆಲ್ಲ, ದೊಡ್ಡ ದೊಡ್ಡ ದೀಪಗಳು, ಚಿಕ್ಕ ದೀಪಗಳೆಲ್ಲ ಮಾರ್ತಾ ಇರ್ತಾರೆ. ಅದನ್ನು ತಗೊಂಡೋಗಿ ನಾವು ಎಣ್ಣೆ ಬತ್ತಿ ತಗೊಂಡೋಗಿ ನಾವಲ್ಲಿ ದೀಪ ಹಚ್ಚಬೇಕು. ಅದು ಹಿಂದಿನಿಂದಲೂ ಪದ್ಧತಿ ಇದೆ ದೀಪ ಹಚ್ಚೋದು. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ತುಂಬ ಪದ್ಧತಿ ಇದೆ. ತುಂಬ ಅಲ್ಲೇ ಇರೋದು ಲಿಂಗ ಪುಷ್ಪ ಇತ್ತು. ತುಂಬ ಚೆನ್ನಾಗಿದ್ದು. ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ಅಲ್ಲಿ. ಅದನ್ನು ನೋಡಿದ್ವಿ. ಅದನ್ನೆಲ್ಲ ಫೋಟೋ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊಂಡ್ವಿ. ಇನ್ನೇನು ಹೂವು ಅರಳ್ತಾ ಇದೆಯೇನೋ ಅಂತ ಅನ್ನಿಸ್ತಿತ್ತು. ಅದು ನೋಡೋಕ್ಕೆ ಅಷ್ಟು ಖುಷಿ ಆಗ್ತಿತ್ತು. ಆ ಲಿಂಗ ಪುಷ್ಪ ಹೂವು ತುಂಬ ಚೆನ್ನಾಗಿ ಬಿಟ್ಟಿತ್ತು. ಹಂಗೆ ಅಲ್ಲೇ ಆನ್ ದಿ ವೇನೇ ಪಕ್ಕದಲ್ಲೇ ಗುಂಡಣ್ಣ ಬೇಕ್ರಿ ಇದೆ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಗಾರ್ಲಿಕ್ ಬನ್ ತಗೊಂಡು ನಮ್ಮ ಮಗಳು, ಚೆನ್ನಾಗಿತ್ತು ಬನ್ನು. ಹಾಗೆ ಕೇಕ್ ತಗೊಂಡಿದ್ವಿ. ಹಾಗೆ ಅದೆಲ್ಲ ತಿಂದ್ವಿ. ತುಂಬ ಟೇಸ್ಟಾಗಿತ್ತು. ಹಾಸನಲ್ಲಿ ಈಗಂತೂ ಗುಂಡಣ್ಣ ಬೇಕ್ರಿ ತುಂಬ ಫೇಮಸ್ ಆಗಿದೆ. ಇನ್ನೂ ಯಾರು ನನ್ನ ಚಾನಲ್ ನೋಡಿಲ್ಲ ಅವರೆಲ್ಲ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.